ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಈಸಿಯಾಗಿ ಬಿಗಿನರ್ಸ್ಗೆ ಸ್ಯಾರಿ ಹೇಗೆ ಉಡ್ಸೋದು ಅಂದ್ರೆ ಡ್ರೇಪ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ದಯವಿಟ್ಟು ಕಡೆ ತನಕ ನೋಡಿ. ಸ್ಯಾರಿ ಉಡ್ಸೋದಕ್ಕೆ ಮುಂಚೆ ಕೆಲವು ವಸ್ತುಗಳನ್ನ ನಾವು ರೆಡಿ ಇಟ್ಕೊಳ್ಬೇಕಾಗತ್ತೆ. ಏನೇನು ಬೇಕು ಅಂದ್ರೆ ಈ ರೀತಿ 2 ಸ್ಪಾಂಜ್ ಬೇಕು, ಕಾಲ್ ಸಪೋರ್ಟ್ಗೆ ಬೇಕಾಗುತ್ತೆ ಈ ರೀತಿ ಸ್ಪಾಂಜ್, ಮತ್ತೆ ಗುಂಡ್ ಪಿನ್, ಮ್ಯಾಪ್ ಪಿನ್ ಆರ್ ಪೇಪರ್ ಪಿನ್ ಅಂತ ಏನ್ ಹೇಳ್ತೀವಿ ಅದು. ಅದೇ ತರ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸಿಗುತ್ತೆ. ನಾವ್ ಯಾವ ಸ್ಯಾರಿ ಕಲರ್ ತಗೊಳ್ತೀವೋ ಆ ಕಲರ್ ಪಿನ್ ಬಳಸೋದ್ರಿಂದ ಸ್ವಲ್ಪನೂ ಗೊತ್ತಾಗೋದಿಲ್ಲ. ಬೀಡ್ ಹಿಂದೆ ಇರೋದ್ರಿಂದ ಕ್ಲೀನ್ ಆಗಿ ಸೆಕ್ಯೂರ್ ಆಗಿ ಫಿಕ್ಸ್ ಮಾಡ್ಕೊಳ್ಬಹುದು. ಹಾಗೂ ಸ್ಯಾರಿ ಪಿನ್, ನಾವು ಸ್ಯಾರಿ ಪ್ಲೀಟ್ಸ್ ಬಳಸ್ತೀವಲ್ಲ ಅದು, ಹಾಗೂ ಸೇಫ್ಟಿ ಪಿನ್ಸ್ 1.5 ಇಂಚ್ ಅಷ್ಟು ದೊಡ್ಡದಿದೆ ಇದು. ಬಟ್ಟೆಗೆ ಬಳಸೋ ಪ್ಲಾಸ್ಟಿಕ್ ಕ್ಲಿಪ್ಸ್ ಹಾಗೂ ಡಬಲ್ ಸೈಡೆಡ್ ಟೇಪ್. ಇವೆಲ್ಲ ವಸ್ತುಗಳನ್ನ ರೆಡಿಯಾಗಿ ಇಟ್ಕೊಂಡು ನಂತರ ಸ್ಯಾರಿ ಪ್ಲೀಟಿಂಗ್ ಮಾಡಕ್ ಶುರು ಮಾಡೋಣ. ಸೀರೆ ಒಳಭಾಗ ಏನಿರುತ್ತೆ ಅಲ್ಲಿಂದ ನೆರಿಗೆ ಹಿಡಿಲಿಕ್ಕೆ ಶುರು ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡ್ತಾ ಬರಬೇಕು. ಕಷ್ಟ ಆದ್ರೆ ಒಂದು 4-5 ಪ್ಲೀಟ್ಸ್ ಹಿಡಿದ ನಂತರ ಕ್ಲಿಪ್ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬಹುದು 2 ಕಡೆನೂ. ಇನ್ನು ಸುಲಭವಾದ ಮೆಥಡ್ ಅಂತಂದ್ರೆ ಅರ್ಧ ಭಾಗ ಈ ರೀತಿ ಅರ್ಧ ಭಾಗ ಮಾತ್ರ ಪ್ಲೀಟ್ ಮಾಡ್ಕೊಂಡು ಕ್ಲಿಪ್ ಹಾಕೊಂಡ್ರೆ ಇನ್ನು ಅರ್ಧ ಭಾಗ ಬಹಳ ಸುಲಭವಾಗಿ ಪ್ಲೀಟ್ಸ್ ಅನ್ನ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ. ನಾನ್ ಸಾಮಾನ್ಯ ಹೀಗೆ ಮಾಡ್ಕೊಳ್ಳೋದು. ಈ ಕಡೆ ಅರ್ಧ ಭಾಗ ಮಾಡ್ಕೊಂಡು ಕ್ಲಿಪ್ ಹಾಕೊಂಡು ನಂತರ ಅದು ಈಸಿಯಾಗಿ ಪ್ಲೀಟ್ಸ್ ಬಂದ್ಬಿಡುತ್ತೆ. ಸೀರೆಯಲ್ಲಿ ಸ್ವಲ್ಪ ಸ್ಟಾರ್ಚ್ ಇರೋದ್ರಿಂದ ಪ್ಲೀಟ್ಸ್ ಕೂರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ತಾಳ್ಮೆಯಿಂದ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಹಬ್ಬದ ಹಿಂದಿನ ದಿವಸನೇ ನಾವು ಈ ರೀತಿ ಕ್ಲೀನ್ ಆಗಿ ಪ್ಲೀಟ್ಸ್ ಎಲ್ಲ ಮಾಡಿ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸುಲಭ ಆಗತ್ತೆ. ಈಗ ಸೆರಗು ಅಂದ್ರೆ ಪಲ್ಲು ಅಂತ ಏನ್ ಹೇಳ್ತೀವಿ ಅದನ್ನು ಅದೇ ರೀತಿ ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ. ಬಾರ್ಡರ್ ಯಾವ ಸೈಜ್ ಇರುತ್ತೋ ಅಷ್ಟೇ ಪ್ಲೀಟ್ಸ್ ಮಾಡ್ಕೊಂಡ್ರೆ ನೋಡಕ್ ಚೆನ್ನಾಗಿರತ್ತೆ. ಚಿಕ್ಕ ಬಾರ್ಡರ್ ಇದ್ರೆ ಚಿಕ್ಕದಾಗೆ ಮಾಡ್ಕೋಬೇಕಾಗತ್ತೆ ಪ್ಲೀಟ್ಸ್ ಎಲ್ಲ ಚೆನ್ನಾಗಿ ಕೂರ್ಬೇಕು ಅಂತಂದ್ರೆ ಐರನ್ ಮಾಡಿದ್ರು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ಒಂದು ಸ್ಯಾರಿ ಪಿನ್ ಅಥವಾ ಸೇಫ್ಟಿ ಪಿನ್ ಇಂದ ಸೆಕ್ಯೂರ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಸೀರೆ ರೆಡಿ ಆಗಿದೆ. ಇವಾಗ ಪಲ್ಲುನು ಪ್ಲೀಟಿಂಗ್ ಆಗಿದೆ, ಮತ್ತೆ ಸ್ಯಾರಿದು 2 ಕಡೆನೂ ಈ ರೀತಿ ಮಾಡಿ ಕ್ಲಿಪ್ ಮಾಡಿ ಸೆಕ್ಯೂರ್ ಮಾಡಿ ಇಟ್ಕೊಂಡಿದೀವಿ. ಬ್ಲೌಸ್ ಪೀಸ್ ಹೇಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಈ ಬ್ಲೌಸ್ ಪೀಸ್ ಅಲ್ಲಿ 2 ಕಡೆದು ಸ್ಲೀವ್ಸ್ ಬಾರ್ಡರ್ ಒಂದೇ ಕಡೆ ಕೊಟ್ಟಿರೋದ್ರಿಂದ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ತರ ಪಿಂಕ್ ಗುಂಡ್ ಪಿನ್ ತಗೊಳ್ತಾ ಇದ್ದೀನಿ. ಪಿಂಕ್ ಬ್ಲೌಸ್ ಆಗಿರೋದ್ರಿಂದ ಸೆಕ್ಯೂರ್ ಮಾಡ್ಕೊಂಡು ಆ ಇನ್ನೊಂದು ತೋಳನ್ನು ಈ ರೀತಿ ಬಾರ್ಡರ್ ತೋಳಕ್ ಬರೋ ತರ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ ಇಂದ ಸೆಕ್ಯೂರ್ ಮಾಡ್ಕೋಬೇಕು. ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದು ಸುಮಾರು 10 ನಿಮಿಷದಲ್ಲಿ ಹಬ್ಬದ ದಿವಸ ಸೀರೆ ಉಡ್ಸ್ಕೊಂಡ್ಬಿಡ್ಬೋದು. ಬ್ಲೌಸ್ ಪೀಸ್ ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡ ನಂತರ ಒಂದು ಮಣೆ ಮೇಲೆ ಈ ರೀತಿ ನಾನು ಬಿಂದಿಗೆಗೆ ಒಂದು ಸ್ವಲ್ಪ ರಫ್ ಆಗಿರೋ ಬಟ್ಟೆನ ಒದಿಸ್ಕೊಂಡಿದ್ದೀನಿ. ಯಾಕಂದ್ರೆ ಅವಾಗ ಸೀರೆ ಸ್ಲಿಪ್ ಆಗಬಾರ್ದು ಅಂತ. 2 ಕಡೆನೂ ಪ್ಲೀಟ್ಸ್ ನ ಸಮವಾಗಿ ಬರೋ ತರ ನೋಡ್ಕೊಂಡು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮೇಲ್ಗಡೆ ಪ್ಲೀಟ್ಸ್ ನ ಅಡ್ಜಸ್ಟ್ ಮಾಡ್ಕೊಂಡು ಕೆಳಗಡೆ ಹಾಕಿರೋ ಕ್ಲಿಪ್ ನ ತೆಗೆದು ಮೇಲ್ಗಡೆ ಹಾಕೊಂಡು ಈಗ ಕೆಳಗಡೆ ಪ್ಲೀಟ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಆ ಸೈಡು ಅಷ್ಟೇ ಮೇಲ್ಗಡೆ ಪ್ಲೀಟ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ಮೇಲ್ಗಡೆ ಕ್ಲಿಪ್ ಹಾಕೋಬೇಕು. ಆ ಕ್ಲಿಪ್ ತೆಗೆದು ಆ ಜಾಗಕ್ಕೆ ಒಂದು ಸೇಫ್ಟಿ ಪಿನ್, ದೊಡ್ಡ ಸೇಫ್ಟಿ ಪಿನ್ ತೋರಿಸಿದ್ನಲ್ಲ ಅದನ್ನ ಹಾಕಿ 2 ಕಡೆನೂ ಹಾಗೆ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಹೊಸಬರಿಗೆ ಮ್ಯಾನೇಜ್ ಮಾಡಕ್ ಕಷ್ಟ ಆಗುತ್ತೆ. ಆ ಕಡೆ ಈ ಕಡೆ 2 ಒಂದ್ ಸೈಡ್ ಪೂರ್ತಿ ಕ್ಲೀನ್ ಆಗಿ ಪ್ಲೀಟ್ಸ್ ಅನ್ನ ಪಿನ್ ಮಾಡಿ ಇನ್ನೊಂದ್ ಸೈಡನ್ನು ಪಿನ್ ಮಾಡಿದಾಗ ಅವಾಗ 2 ಕಡೆನೂ ಸೇರಿಸಿ ಪಿನ್ ಮಾಡಕ್ಕೆ ಸುಲಭ ಆಗುತ್ತೆ. ಪ್ಲೀಟ್ಸ್ ಎಲ್ಲ ಬಿಚ್ಕೊಳ್ಳೋ ಭಯ ಇರೋದಿಲ್ಲ. ಈಗ ಪಿನ್ ಮಾಡಿರೋದ್ರಿಂದ ಸುಲಭವಾಗಿ 2 ಸೇರಿಸಿ 1 ಪಿನ್ ಹಾಕ್ಬಿಟ್ರೆ ರೆಡಿ ಆಗತ್ತೆ. ಈಗ ಕೊನೆಯಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಪ್ಲೀಟ್ಸ್ ಎಲ್ಲ. ಫಸ್ಟ್ ರಫ್ ಆಗಿ ಒಂದ್ಸತಿ ಉಡಿಸ್ಕೊಂಡ್ಬಿಡ್ಬೇಕು ಸ್ಯಾರಿನ. ಕಳ್ಸದ ಚೊಂಬ್ಗೆ ಈ ರೀತಿ ಒಂದು ಕಡ್ಡಿನ ಕಟ್ಕೋಬೇಕಾಗತ್ತೆ. ತೋಳುಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ
ಮಾಡೋದಕ್ಕೆ ಸುಲಭ ಆಗತ್ತೆ. ನಾನು ಇದ್ರೊಳಗಡೆ ನೀರಾಗ್ಲಿ ಅರಿಶಿನ ಕುಂಕುಮ ಏನೂ ಹಾಕೊಂಡಿಲ್ಲ, ಜಸ್ಟ್ ವಿಡಿಯೋಕ್ಕೋಸ್ಕರ ನಾನು ತೋರಿಸ್ತಾ ಇರೋದ್ರಿಂದ. ಈ ಕಂಠಕ್ಕೆ ನಾವು ಡಬಲ್ ಸೈಡೆಡ್ ಟೇಪ್ ಹಾಕಿದ್ರೆ ಕಳ್ಸೋ ಚೊಂಬು ಅಲ್ಲಾಡೋದಿಲ್ಲ. ತೆಂಗಿನಕಾಯಿನ ಈ ರೀತಿ ಮೇಲ್ಗಡೆ ಇಟ್ಟು, ನಾನು ಅರಿಶಿನ ಕುಂಕುಮ ಏನೂ ಇಟ್ಟಿಲ್ಲ, ಜಸ್ಟ್ ವಿಡಿಯೋಕ್ಕೋಸ್ಕರ ಮಾಡ್ತಿರೋದ್ರಿಂದ. ಮುಖವಾಡನ ಹಿಂದೆ ದಾರ ಕೊಟ್ಟಿರ್ತಾರೆ, ಜಸ್ಟ್ ಹಾಗೆ ಕೂರಿಸ್ಬೇಕು. ಮತ್ತೆ ಡಬಲ್ ಸೈಡೆಡ್ ಟೇಪ್ ಇಂದ ಚೊಂಬು ಹಾಗೂ ಬಿಂದಿಗೆದು ಕಂಠ ಅಂತ ಏನಿರುತ್ತೆ ಅದಕ್ಕೆ ಅಂಟಿಸ್ಕೋಬೇಕಾಗತ್ತೆ. ಸ್ವಲ್ಪನೂ ಅಲ್ಲಾಡೋದಿಲ್ಲ, ಮತ್ತೆ ತೆಗೆದಾಗ್ಲೂ ಅದು ಮಾರ್ಕ್ ಉಳಿಯೋದಿಲ್ಲ, ಸುಲಭವಾಗಿ ತೆಗಿಬಹುದು. ಕೈನ ಈ ರೀತಿ ನಾವು ಕಡ್ಡಿ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಕೂರಿಸಿ, ಅದ್ರೊಳಗೊಂದು ದಾರ ಇರತ್ತೆ ಕೈಗೆ, ಅದನ್ನ ನಾವು ಕಡ್ಡಿಗೆ ಕಟ್ಕೊಂಡು ಒಳಭಾಗದಿಂದ ಈ ರೀತಿಯ ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನ ಆಚೆಗೆ ತಂದು ಸ್ವಲ್ಪ ರಫ್ ಆಗಿ ತರ ನರ್ಗೆ ಹಿಡಿದು ಚೊಂಬನ್ನ ಕವರ್ ಮಾಡ್ಬಿಡ್ಬೇಕು. ಹಿಂಗ್ ಮಾಡೋದ್ರಿಂದ ಸೆರಗು ಕ್ಲೀನ್ ಆಗಿ ಕೂತ್ಕೊಳ್ಳುತ್ತೆ, ಗ್ರಿಪ್ ಇರುತ್ತೆ, ಸ್ವಲ್ಪನೂ ಜಾರೋದಿಲ್ಲ. ಈಸಿಯಾಗಿ ನಾವು ಸೆರಗನ್ನ ಪಿನ್ ಮಾಡ್ಕೋಬಹುದು. ಪ್ಲೀಟ್ಸ್ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಕ್ಲೀನ್ ಆಗಿ ಅರೇಂಜ್ ಮಾಡ್ಕೊಂಡು ಒಂದು ದೊಡ್ಡ ಸೇಫ್ಟಿ ಪಿನ್ ಅಥವಾ ಸ್ಯಾರಿ ಪಿನ್ ಇಂದ ಸೆಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ಬಿಂದಿಗೆದು ಕಂಠ ಅಂದ್ರೆ ನೆಕ್ ಅಂತ ಏನ್ ಹೇಳ್ತೀವಿ, ಆ ಜಾಗಕ್ಕೆ ಕರೆಕ್ಟ್ ಆಗಿ ನಾವು ಡಾಬನ್ನ ಕೂರಿಸ್ಕೋಬೇಕಾಗತ್ತೆ. ಅವಾಗ ಶೇಪ್ ಚೆನ್ನಾಗಿ ಬರುತ್ತೆ, ಅದು ಸೊಂಟಕ್ಕೆ ಹಾಕ್ದಂಗೆ ಕ್ಲೀನ್ ಆಗಿ ಶೇಪ್ ಕಾಣುತ್ತೆ. ಸೀರೆ ಪ್ಲೀಟ್ಸ್ ನಾವು ಹಾಕಿರೋ ಸೇಫ್ಟಿ ಪಿನ್ಸ್ ಎಲ್ಲ ಕಾಣದೇ ಇರೋ ತರ ಸೆರಗಿನಿಂದ ಮುಚ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಕಾಲನ್ನು ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೈಡ್ ಅಲ್ಲಿ ಕಡೆ ಪ್ಲೀಟ್ ಇರುತ್ತಲ್ಲ ಅದನ್ನ ಈ ರೀತಿ ತಗೊಂಡು ಬಾರ್ಡರ್ ಕಾಲ್ಗೆ ಬರೋ ತರ ಕ್ಲೀನ್ ಆಗಿ ಗುಂಪಿನ್ ನಿಂದ ಚುಚ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಬಾರ್ಡರ್ನ. ಕಾಲು ಈ ರೀತಿ ಮಡಚಿರೋ ತರ ಇರೋದ್ರಿಂದ ಅದಕ್ಕೆ ಸಪೋರ್ಟ್ ಬೇಕಲ್ವಾ, ಹಾಗಾಗಿ ನಾವು ಅವಾಗ್ಲೇ ತೋರ್ಸಿದ್ನಲ್ಲ ಸ್ಪಾಂಜ್ ಬ್ಲಾಕ್, ಅದನ್ನ ಕೆಳಗಡೆ ಇಟ್ಟಾಗ ಕ್ಲೀನ್ ಆಗಿ ಕಾಲ್ ಹಿಂಗೆ ಮಡಚಿ ಕೂರಿಸ್ಬೋದು. 2 ಕಾಲ್ ಕೆಳಗಡೆನು ಸ್ಪಾಂಜ್ ಬ್ಲಾಕ್ ಇಡ್ಬೋದು. ಈಗ ಮೊಗ್ಗಿನ ಜಡೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಆಕ್ಸೆಸರೀಸ್ ಅವ್ರವ್ರ ಇಷ್ಟ, ಯಾವ್ಯಾವ ತರ ಬೇಕೋ, ಕೆಲವರು ವಂಕಿ ಹಾಕ್ತಾರೆ, ಕೆಲವರು ಮೊಗ್ಗಿನ ಜಡೆ ಹಾಕ್ತಾರೆ, ಕೆಲವರು ಬರೀ ಜಡೆ ಬಿಲ್ಲೆ ಕುಚ್ಚು ಹಾಕ್ತಾರೆ. ಸೊ ನಾನು ಜಸ್ಟ್ ಬೇಸಿಕ್ ಅಲಂಕಾರನ ತೋರಿಸಿದ್ದೀನಿ, ಬಿಗಿನರ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ನಾನು ಹಬ್ಬದ ನಂತರ ಅಪ್ಲೋಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.